ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತು ನಾವು ಚಾಮುಂಡಿ ವರ್ಧಂತಿ ನಮ್ಮ ಮನೆಯಲ್ಲಿ ಹೇಗಿದೆ ನೋಡಿ. ಚಾಮುಂಡೇಶ್ವರಿ ಚೆನ್ನಾಗಿದೆಯಾ? ಈಗ ನನ್ನ ಮಗನ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ನನ್ನ ಮಗನ ಸ್ಕೂಲ್ನಲ್ಲಿ ಚಾಮುಂಡೇಶ್ವರಿ ಬರ್ತ್ಡೇನ ಆಚರಿಸ್ತಾ ಇದ್ದಾರೆ ನೋಡಿ. ಚೆನ್ನಾಗಿದೆ ದೇವರು, ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲಿಲ್ಲ. ನನ್ನ ಮಗ ಹೋಗೋಣ ಬಾ ಅಂತಿದ್ದ. ನಾನು ಪ್ರಸಾದ ಕೊಟ್ಟು ಕಳಿಸ್ತಾರೆ ಅಂದ್ಕೊಂಡೆ. ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ, ಗ್ರ್ಯಾಂಡಾಗಿ ಮಾಡಿದ್ದಾರೆ. ಟೇಬಲ್ ಸಿಸ್ಟಮ್ಮು ಎಲ್ಲ ಮಾಡಿದ್ದಾರೆ. ಸಖತ್ ಜನ ಇದ್ದರು. ಬರೀ ಸ್ಟೂಡೆಂಟ್ಸ್ ಪೇರೆಂಟ್ಸ್ಗಿಂತ ಹೊರಗಡೆ ಅವರೇ ತುಂಬ ಜನ ಇದ್ದರು. ಏನಿಲ್ಲ ಅಂದರೂ ಒಂದು 550 ಮೆಂಬರ್ಸ್ ಕೂತಿದ್ರು ನೋಡಿ. ಪಾಯಸ ಹಾಕಿದ್ದಾರೆ. ಪಾಯಸದ ಮೇಲೆ ಬೂಂದಿ. ಇದು ನಮ್ಮ ಕಡೆ ಮಾಡಲ್ಲ. ನಾನು ಇಲ್ಲೇ ಮೈಸೂರಲ್ಲೇ ನೋಡಿರೋದು. ಪಾಯಸದ ಮೇಲೆ ಬೂಂದಿ. ನಿಮ್ಮ ಕಡೆ ಮಾಡ್ತಾರಾ ಅಂತ ನನಗೆ ಕಮೆಂಟ್ ಮಾಡಿ. 2 ಥರ ಪಲ್ಯ ಮಾಡಿದರು. ಊಟ ಮಾತ್ರ ತುಂಬ ಚೆನ್ನಾಗಿದೆ. ಅದೇನೇ ಹೇಳಿ ನೀವು, ಪ್ರಸಾದ ಅಂದ್ರೇ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಏನು ಹಾಕಿಲ್ಲ ಅಂದ್ರೂ ಪ್ರಸಾದಕ್ಕೆ ಅದು ರುಚಿನೇ ಬೇರೆ ಥರ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ಗಣೇಶ ಹಬ್ಬ ಬಂದರೆ ಸಾಕು, ಪ್ರಸಾದಗಳು ಕೊಟ್ಟರೆ ಸಾಕು, ಓಡೋಗ್ತಾಯಿದ್ವಿ ನಾವು. ಆ ಥರ ಕಾಲ. ಆದರೆ 90s ಮೇಲೆ ಯಾರು ಹುಟ್ಟಿದಾರೋ ತುಂಬ ಲಕ್ಕಿ ನೋಡಿ. ಈ ಥರ ಅಲಂಕಾರ ಮಾಡಿದರು. ಎಲ್ಲರಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಆಯಿಸ್ಕೊಳ್ಳಿ. ನೋಡಿ ಇನ್ನೂ ಕ್ಲೋಡ್ ಹೆಂಗಿದ್ದಾರೆ. ಈಗ ಊಟ ಆಯಿತು ನಮ್ಮದು. ಈಗ ಹೋಗ್ತಾಯಿದ್ದೀನಿ ಮನೆಗೆ. ಬೈಕ್ ತಂದಿಲ್ಲ, ಬಸ್ಸಲ್ಲೇ ಹೋಗೋಣ ಅಂತೇಳ್ಬಿಟ್ಟು. ನನ್ನ ಮಗನ ಸ್ಕೂಲ್ ಹತ್ರ ಡ್ರಾಪ್ ಇದೆ ಬಸ್ಸು. ಹಾಗೆ ಹೋಗ್ತಾಯಿದ್ದೀನಲ್ಲ, ಸ್ವಲ್ಪ ನೋಡೋಣ ಅಂತ ವೀಡಿಯೋ ತಕ್ಕೊಂಡೆ. ತುಂಬ ಚೆನ್ನಾಗಿ ಮಾಡಿದರು. ಯಾರು ಸ್ಕೂಲಲ್ಲಿ ಮಾಡಿರೋದು ನಾನು ನೋಡಿಲ್ಲ. ಇವು ಸ್ಕೂಲಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದು ಅನಿಸ್ತು. ಹಾಗೆ ನೆಕ್ಸ್ಟ್ ಡೇ ಮೊಟ್ಟೆ ಸಾರು ಮಾಡೋಣ ಅಂತ ಅನಿಸ್ತು. ಏನೂ ತರಕಾರಿ ಇರಲಿಲ್ಲ, ಮೊಟ್ಟೆ ಇತ್ತು 4. ಮೊಟ್ಟೆ ಹಾಕಿ ಸಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ, ಆ್ಯಸ್ ಯೂಶುವಲ್ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಮತ್ತು ಧನಿಯಾ, ಅರಿಶಿನ ಮತ್ತು ಖಾರದ ಪುಡಿ, ಈರುಳ್ಳಿ ಒಗ್ಗರಣೆಗೆ, ಉಪ್ಪು, ಎಣ್ಣೆ, ಇಷ್ಟೇ ಫ್ರೆಂಡ್ಸ್. ಇಷ್ಟನ್ನು ಮಸಾಲೆನ ರುಬ್ಕೋಬೇಕು. ಕಡಾಯಿನ ಬಿಸಿಗಿಟ್ಟಿದ್ದೀನಿ. ನಾನು ಫ್ರೀಡಮ್ನ ಬಳಸೋದು. ಇದೇ ಬಳಸಿ ಅಂತ ನಾನು ಹೇಳ್ತಿಲ್ಲ. ನಾನು ಫ್ರೀಡಮ್ ಬಳಸ್ತಿದ್ದೀನಿ ನೋಡಿ. ಇಷ್ಟು ಮಸಾಲೆನ ನಾನು ಪೇಸ್ಟ್ ಮಾಡ್ಕೋತೀನಿ ನುಣ್ಣಕ್ಕೆ. ಎಲ್ಲರೂ ಮೊಟ್ಟೆ ಒಡೆದಾಕಿ ಮಾಡ್ತಾರೆ ಸಾಂಬಾರು, ಆದರೆ ಪುಡಿ ಆಗೋಗ್ಬಿಡುತ್ತೆ. ಮೊಟ್ಟೆ ಪುಡಿ ಆಗೋಗುತ್ತೆ. ಆದರೆ ನೋಡಿ, ಈ ಥರ ಮೆಥಡ್ ನಾನು ಮಾಡೋ ಮೆಥಡ್ ನೀವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಂದು ಮೊಟ್ಟೆನೂ ಹೊಡಿಯಲ್ಲ. ಉಂಡೆ ಥರನೇ ಸಿಗುತ್ತೆ ಮೊಟ್ಟೆ. ಅಷ್ಟು ಚೆನ್ನಾಗಿರುತ್ತೆ. ಬೇಯಿಸಿ ಹಾಕಿ ಮಾಡ್ತಾರಲ್ಲ ಮಸಾಲೆ, ಅದು ಚೆನ್ನಾಗಿರಲ್ಲ ಟೇಸ್ಟು. ಈ ಥರ ಒಡೆದಾಕ್ಬಿಟ್ಟು ಮಾಡಿ ನೀವು ಮೊಟ್ಟೆ, ತುಂಬ ಚೆನ್ನಾಗಿರುತ್ತೆ. ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಯಾಕಂದರೆ ಮೊಟ್ಟೆ ಒಳಗಡೆ ಉಪ್ಪು ಖಾರ ಎಲ್ಲ ಇಳ್ದಿರುತ್ತೆ. ಹಂಗೆ ಬೇಯಿಸಾಕಿದ್ರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಇಳ್ದಿರಲ್ಲ. ಅಷ್ಟು ರುಚಿ ಅಂತ ನನಗನ್ಸಲ್ಲ. ಈ ಥರ ನಾನು ಮಾಡೋ ಥರ ಮೊಟ್ಟೆ ಯಾರೂ ಸಾಂಬಾರು ಮಾಡಿರಲ್ಲ. ಹಿಂಗೆ ಮಸಾಲೆ ಎಲ್ಲ ಸೇಮ್ ಮೆಥಡಲ್ಲಿ ಮಾಡಿರ್ತಾರೆ. ಮೊಟ್ಟೆ ಒಡೆದಾಕಿದ್ರೆ ಹೋಗೆಲ್ಲ ಕಲಸೋಗ್ಬಿಡುತ್ತೆ ಅಂತ ಸುಮಾರು ಜನ ಮಾಡಲ್ಲ. ಆ ಥರ ಬೇಯಿಸ್ಬಿಟ್ಟು ಮಾಡ್ತಾರೆ. ನಾನು ಅದಕ್ಕೆ ಒಂದು ಟ್ರಿಕ್ಕು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ಈ ಮೊಟ್ಟೆ ಸಾರಲ್ಲಿರೋ ಟ್ರಿಕ್ಕು ನೋಡಿ. ಈರುಳ್ಳಿ ಬಾಡಿಸಾದ್ಮೇಲೆ ನಾನು ಮಸಾಲೆ ಹಾಕ್ಕೋತಾಯಿದ್ದೀನಿ. ಮಸಾಲೆ ಹಾಕ್ಕೊಂಡು ಮೀಡಿಯಮ್ಗೆ ಹಾಕೋದೆ, ಸಣ್ಣಕ್ಕೆ ಇಟ್ಕೊಂಡೆ. ಗ್ಯಾಸ್ ಜೋರಿತ್ತು, ಯಾಕಂದರೆ ಎಗರುತ್ತೆ ಮುಖಕ್ಕೆ. ಹುಷಾರು ನೀವು ಹಾಕುವಾಗ. ಸಣ್ಣೂರಿ ಮಾಡಿಬಿಟ್ಟು ನಾನು ಮಸಾಲೆ ಯಾಕಂದರೆ ನಾನು ಹುರಿದಿಲ್ಲ, ಹಸಿ ಮಸಾಲೆ ಅಲ್ವಾ. ಅದಕ್ಕೆ ನಾನು ಎಣ್ಣೆನಲ್ಲೇ ಒಂಚೂರು ಫ್ರೈ ಮಾಡ್ಕೋತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಆಯಿಲ್ ಎಲ್ಲ ಬಿಟ್ಕೊತಾ ಇದೆ ನೋಡಿ. ಈ ಥರ ಬಿಟ್ಕೊಂಡ್ಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅರ್ಥ. ನಾನು ರುಬ್ಬಿರೋ ಮಸಾಲೆ ನೀರಲ್ಲೇ ನಾನು ನೀರು ಹಾಕ್ಕೊತಾಯಿದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ನೋಡ್ತಿದ್ದೀನಿ, ತಿರುಗಿಸಿ ನೋಡ್ತೀನಿ. ನನಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ. ಯಾಕಂದರೆ ಅದು ಕಾಯ್ತಾ ಏನಾಗುತ್ತೆ, ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಈಗ ಉಪ್ಪು ಹಾಕ್ಕೊಂಡೆ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ತಿರುಗಿಸ್ಕೊಂಡೆ ಫ್ರೆಂಡ್ಸ್. ನಾನೀಗ ನಾನು ನೋಡ್ತಾಯಿದ್ದೀನಿ. ಯಾರೂ ಎಲ್ಲ ನೋಡ್ತಿದ್ದೀರಾ, ಆದರೆ ನನ್ನನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನೋಡಿ, ಮುಚ್ಚಿದ್ದೀನಿ. ಕ್ಲೋಸ್ ಆಗಿದೆ. ಚೆನ್ನಾಗಿ ಕುದೀಲಿ. ಸ್ವಲ್ಪ ಸಣ್ಣ ಊರಿನಲ್ಲೇ ಕುದಿಯಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ಮಸಾಲೆ ಚೆನ್ನಾಗಿ ಕಾದಷ್ಟು ರುಚಿ ಜಾಸ್ತಿ ಇರುತ್ತೆ. ಜಾಸ್ತಿ ಜೋರಾಗಿ ಇಟ್ಬಿಟ್ಟು ನಾವು ಮೊಟ್ಟೆ ಹಾಕಬಾರ್ದು. ಹಾಕಿದ್ರೆ ಏನಾಗುತ್ತೆ, ಒಡೆದೋಗ್ಬಿಡುತ್ತೆ. ಇದೊಂದು ಟ್ರಿಕ್ಕು ನಿಮಗೆ ಹೇಳ್ಕೊಡ್ತಿರೋದು ನೋಡಿ. ಈಗ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಹಾಕಬೇಕು. ಜಾಸ್ತಿ ಮೇಲಿಂದ ಹಾಕಿದ್ರೆ ಕಲ್ತೋಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಒಂದು ಮೊಟ್ಟೆ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ ನೋಡಿ, ಇಲ್ಲೇ ನೋಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಒಂದು ಮೊಟ್ಟೆ ಹಾಕಿದ್ದೀನಿ. ನಾನು ತೊಗೊಂಡಿರೋದು 4, ಆದರೆ ಹಾಕಿರೋದು ಒಂದು ಮೊಟ್ಟೆ ಹಾಕ್ಬಿಟ್ಟು 1-2 ನಿಮಿಷ
ಕ್ಲೋಸ್ ಮಾಡಿಬಿಡ್ಬೇಕು ಪ್ಲೇಟ್ ಕ್ಲೋಸ್ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಂದು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇನ್ನೊಂದು ಮೊಟ್ಟೆ ಅದ್ರ ಪಕ್ಕ ಸೈಡ್ಗೆ ಹಾಕ್ಕೊತೀನಿ. ನಾನು ಅದ್ರ ಮೇಲೆ ಪಕ್ಕದಲ್ಲಿ ಹಾಕ್ಕೋತೀನಿ. ಇನ್ನೊಂದು ಸ್ವಲ್ಪ ದೂರ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಜಾಸ್ತಿ ಮೇಲಿಂದ ಹಾಕಿದ್ರೆ ಕಲ್ಸೋಗ್ಬಿಡುತ್ತೆ. ಮತ್ತೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೆ 2 ನಿಮಿಷ ಬಿಡ್ತಾಯಿದ್ದೀನಿ ನಾನು. ಈ ಥರ ಮಾಡೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಒಡೆಯಲ್ಲ ಮತ್ತು ಮಿಕ್ಸ್ ಆಗಲ್ಲ. ಮೊಟ್ಟೆ ಸಿಂಗಲ್ ಎಷ್ಟು ಮೊಟ್ಟೆ ಹಾಕಿದ್ದೀವಿ, ಒಂದು ಮೊಟ್ಟೆನೇ ಸಿಂಗಲ್ ಆಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿ ನಾನು 4 ಮೊಟ್ಟೆನೂ ಹಾಕಿದೆ ನೋಡಿ. ಮೊಟ್ಟೆ ಒಂದು ಚೂರೂ ಡಿವೈಡ್ ಆಗಿಲ್ಲ. ಸಾಂಬಾರೇ ಇದೆ, ಮೊಟ್ಟೆ ಬೇರೆ ಥರ ಇದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.